ಹೆಚ್ಚುವರಿ DCMಗಳು ನೇಮಕ ಆಗಬೇಕು ಅಂತಲೂ ಕೂಡ ಚರ್ಚೆ ಇದೆ ಸರ್. ಕೆಲವು ಸಮುದಾಯವಾರು DCMಗಳ ವಿಚಾರ ನನಗೆ ಗೊತ್ತಿಲ್ಲ. ನೀವು ಯಾರಾದರೂ ಒಬ್ಬರು ಹಿಂಗೆ ಅಂತವ್ರು ಹೇಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ಬೋದು. ಚರ್ಚೆಗೆ ಏನಂತೆ ಚರ್ಚೆ, ನಾವು ಈಗ ಸಾಮಾಜಿಕ ಜಾಲತಾಣದಲ್ಲೇ ಬೇರೆ ಇರ್ತದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಬೇರೆ ಇರ್ತದೆ, ಪ್ರಿಂಟ್ ಮೀಡಿಯಾದಲ್ಲೇ ಬೇರೆ ಇರ್ತದೆ. ಯಾವುದ್ಯಾವುದಕ್ಕೆ ಉತ್ತರ ಕೊಡಲಿ ಹೇಳಿ ನೀವೇ? ನಮ್ಮಲ್ಲಿ ಚರ್ಚೆನೇ ಇಲ್ಲ ಮೇಡಮ್, ನಮ್ಮಲ್ಲಿ ಚರ್ಚೆನೇ ಇಲ್ಲ. ಈಗ ನೀವು ಈಗ ಇಲ್ಲಿ CM ಬದಲಾವಣೆ ಆದಾಗೆಲ್ಲ ಖರ್ಗೆ ಸಾಹೇಬ್ರ ಹೆಸರು ಬರ್ತದೆ, ಲೋಕಸಭಾ ಬಂದಾಗೆಲ್ಲ PM-ಗೆ ಹೆಸರು ಕೊಡ್ತದೆ. ಇವೆಲ್ಲ ನೋಡಿದ್ದೀವಿ ಸರ್. ಬಿಟ್ಬಿಡಿ ನಮಗೆ ಏನೇ ಇದ್ರು ಸರ್, ನಾವು ನಮ್ಮ ಚಿತ್ತಾಪುರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಏನೋ ಚಿತ್ತಾಪುರ ಅಭಿವೃದ್ಧಿಗೋಸ್ಕರ ಕಲಬುರಗಿ ಉಸ್ತುವಾರಿ ಸಚಿವರಿದ್ದೇನೆ. ಆ 2 ಕೆಲಸ ಈ ಸದ್ಯಕ್ಕೆ ನನ್ನ ಜವಾಬ್ದಾರಿಯಾಗಿದೆ. ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸೋದು ನನ್ನ ಜವಾಬ್ದಾರಿ. ಟನಲ್ ವಿಚಾರದಲ್ಲಿ BJP-ಯವರು ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಜನರ ಅಭಿಪ್ರಾಯ ಸಂಗ್ರಹಣೆ, ಸಹಿ ಸಂಗ್ರಹಣೆ ಮಾಡಕ್ಕೆ ಇವ್ರಿಗೇನು ತಲೆಗಿಲ್ಲ ಕೆಟ್ಟಿದೆಯಾ? ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ರಂತೆ ಮತ್ತೆ ಇವರು? ವೆನ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಟೆಲಿಂಗ್ ಇಟ್ ಇಸ್ ಗುಡ್, ವಾಟ್ ಇಸ್ ದೇರ್ ಪ್ರಾಬ್ಲಮ್? ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದರೆ. ಇದು ಹಿಂಗೆ ಹೇಳಿದ್ರಲ್ಲಿ ನೀವು ಸ್ಟೀಲ್ ಫ್ಲೈ ಅವರು ಬೇಡ, ನೀವು ಮೇಲಿಂದನೂ ಹೋಗೋಕ್ಕೆ ಇಷ್ಟ ಇಲ್ಲ, ಟನಲ್ ಮಾಡೋಣ ಅಂದರೆ ಟನಲ್ನಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಹಾಂ, ಏನು ಹುಡುಗಾಟ ಇದು? ಆಮೇಲೆ ಏನು ಬ್ಲೂ ಪ್ರಿಂಟ್ ಸುಮ್ಮನೆ ದಿನ ಬಂದು ಪ್ರೆಸೆಂಟೇಷನ್ ತೋರಿಸೋದ್ರಿಂದ ಏನಾದರೂ ಆಗ್ತದ ಇವರೇ? ಏನಾದ್ರು ಸೊಲ್ಯೂಷನ್ ಅದು ಹೇಳಿದ್ದಾರೆ. ಅಟ್ಲೀಸ್ಟು ಅವರು ಯಾರು BJP-ಯವ್ರು ಹೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿ, ನೋಡಪ್ಪ ಹಿಂಗಲ್ಲ, ನಿಮ್ಮ ಆಪ್ಷನ್ ಅಷ್ಟು ಸರಿ ಇಲ್ಲ, ಫೀಸಿಬಲ್ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಇವರು ಹಿಂಗೆ ಮಾಡಿದ್ರೆ ಇದು ರಾಜಕೀಯ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.